ಎಂದಿಗೂ ತಪ್ಪಲ್ಲ ಎಂದೆಂದೂ ತಪ್ಪಲ್ಲ ಈ ದುರ್ಗದ ಹುಲಿಯವನು ಕರುನಾಡಿನ ಮಣ್ಣಿವನು ಕಾನನ ಬಲದವನು ಅವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ಬಾರೋ ಬಾರೋ ನಿಂದ ಎದ್ದು ಬಾರೋ 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 ನಿಂದ ಎದ್ದು ಬಾರೋ ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬ ಈ ಜಿಂದಗಿಗೆ ಮುಕ್ಕಣೋ ಗೆಲ್ಲೋಣ ಬಾ ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬ ಈ ಜಿಂದಗಿಗೆ ಮುಕ್ಕಣೋ ಗೆಲ್ಲೋಣ ಬಾ Lion. Lion is a lion. There are so many jackals in other animals in the forest. But there are the only one lion. Only one lion. But you are not single. He is the king of Bengal. ನಾನು MLA ವೀರೇನ್ಗೌಡ ದೇಸಾಯಿಯವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ದಂಗ ಮಲ್ಲ ನೆನೆಸಿಕೊಂಡಿರೋ ವೀರ ಚಲಗಾರ ವಂಶದ ಮಗನೆಂದರೆ ಅದು ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸುತ್ತಿರೋ ನನಗೆ ಎದುರಾಳಿಯಾಗಿ ಯಾವ ಪುಣ್ಯವೂ ಇಲ್ಲ. ಧರ್ಮರ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟೇ ಧರ್ಮ ಪಾಠವನ್ನು ಕೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡರು, ಅದೇ ನಿನ್ನ ತಮ್ಮಂದಿರಿಂದ ಅಳಸಿದ ಅಂಬಲಿ ಮುಂದೆ ಕೈ ಒಡ್ಡಿ ನಿಲ್ಲೋಣಾಗಿ ನಾ ಮಾಡದಿದ್ದರೆ ನನ್ನ ಹೆಸರು MLA ವೀರೇನ್ಗೌಡನೇ ಅಲ್ಲ. ನಾನು ಸೈಲೆಂಟ್ ಆಗಿದ್ರೆ ರಾಮ ನನಗೆ ನಿನ್ನ ರೈತರೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬನನ್ನು ನನ್ನತ್ತ ಮಾಡಿಕೊಂಡು ಅವನಿಂದ ನಿಮ್ಮ ಸಂಸಾರಕ್ಕೆ ಕದನ ಹಚ್ಚಿ ನಾನು ಹೆಚ್ಚಿಕೊಂಡಿರೋ ಈ ಭೂಮಿಯನ್ನು ವಶಪಡಿಸಿಕೊಳ್ಳದಿದ್ದರೆ ನನ್ನ ಈ ರಾಜಕೀಯ ಜೀವನವನ್ನು ನಶ್ವರ ಎಂದು ತಿಳಿ. ಮಾಂತ್ರಿಕ ಅದೇನೆಂದು ಬೇಗ ಹೇಳಿ ಗೌಡ್ರಿ. ಸಚಿವರ ಹೇಳಿಕೆಯಂತೆ ಜಿಲ್ಲೆ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳನ್ನು ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಡಲು ಒಪ್ಪಿದರು, ಯಾರ್ಯಾರು ಭೂಮಿ ಕೊಡಲು ಒಪ್ಪಲಿಲ್ಲ ಅವರ ಮಾಹಿತಿ ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟು ಹೊತ್ತು ಭೂಮಿ ಕೊಡಲು ಸ್ಟ್ರೈಕ್ ಮಾಡಿದ್ರು ಗೌಡ್ರಿ. ಆ ಸ್ಟ್ರೈಕ್ ನಲ್ಲಿ ಸಂಗ್ರಹಣೆ ಮಾಡುವುದು ಸಾಧ್ಯವಾಗಲಿಲ್ಲ. ಸಾಧ್ಯವಾಗಿದ್ದನ್ನು ಸಾಧಿಸುವ ತೋರಿಸುವುದೇ ನಿಜವಾದ ಗಂಡಸು. ನೀನೇನು ಕೆಲಸ ಮಾಡಿದೆಯೋ ಮುಟ್ಟಾಳ. ಈ ಗೌಡನ ಬಲಗೈ ಬಂಟ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಎಂಟಾಳೆ ಶಕ್ತಿಯ ಬಂಟನಾಗಿರ್ಬೇಕು. ನೀನೇನು ಕೆಲಸ ಮಾಡಿದೆಯೋ ಸೀತಾ
ಪತಿಯವರ ಆ ರೈತರ ಭೂ ಸ್ವಾಧೀನ ಬಗ್ಗೆ ನೀನೇನು ಪತ್ರ ತಯಾರಿಸಿದ್ಯೋ? ನೂರ ಗಾದಲಿ ಇರುದಾರಿ. ಒಂದು 12 ಮಂದಿ ಆ ಕಡೆ ಅದಾರ, 4 ಜನ ನಮ್ಮ ಕಡೆ ಅದಾರ. ಮತ್ತು ಒಬ್ರು ಜೈಕಾರು ಹಾಕ್ಯಾರ, ಒಬ್ರು ಚಪ್ಪಲ್ ಹಾರೋನು ಹಾಕ್ತಾರ. ಊರನಿಂದ ಹೊಲಸು ಇರೋದು ಗೌಡ್ರ. ಆದರೆ ಎಂಬ ಅಪಸ್ವರದ ಮಾತಕ್ಕೆ ಸೀತಾಪತಿ, ಈ ಅಡ್ಡಿಗೆ ಕಾರಣವಾದರ ಹೆಸರು ಹೇಳು, ಅವರ ತಲೆ ತೆಗೆಸಿ ಬಿಡ್ತೀನಿ. ತಲೆ ಅಷ್ಟೇ ಯಾಕೆ ಗೌಡ್ರೆ? ಈ ಮಾಂತ್ರಿಕ ಯಂತ್ರದಲ್ಲಿ ಅವನಷ್ಟೇ ಅಂತ ಆಟಾಡಿದ್ರು, ಅವನ ತಲೆ ತಂದು ನಿಮ್ಮ ಪಾದಕ್ಕೆ ಒಪ್ಪಿಸ್ತೀನಿ. ನೀನು ಸುಮ್ಮನೆ ನಿಂದ್ರಲಿಪ್ಪ, ನಂದು ಅಟ್ಟು ಇರ್ಲತ್ತ ಕೆದರ್ ಕ್ಯಾರ ಆಗ್ತಿಲ್ಲ. ಕರೆಕ್ಟ್. ನೋಡು ಬೀರ, ಈ MLA ವೀರೇನ್ ಗೌಡನಿಗೆ ಆ ನೆಲ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಆ ಕೆಲಸ ನೀನು ಮಾಡಿ ತೋರಿಸಬೇಕು. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ನಾನು MLA ಇದ್ದೇನೆಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಂತ್ರಿಕನಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ಕುತಂತ್ರದಿಂದ ಆ ನಿನ್ನ ಚೀರಾಗಳ ಕೈಯಲ್ಲಿ ಕಿರುಕುಳ ಕೊಡಿಸಿದರು, ಅದಕ್ಕೆ ಹೆದರುವ ಹೇಳಿಗಳಲ್ಲ ಈ ರೈತರು. ಅದರಲ್ಲಿ ಹಿಡಿ ಮಣ್ಣು ಕೂಡ ಕೊಡುವುದಿಲ್ಲ. ನಿನಗೆ ಎಚ್ಚರ, ಎಚ್ಚರ. ಅದು ಈ ವೀರಾದಿ ವೀರ MLA ವೀರೇನ್ ಗೌಡನಿಗೆ ನಾನು ಯಾರು ಎಂತವನು ಎಂದು ಅರಿಯದೆ ಮಾತನಾಡಿದರೆ ಹರಿನಾಮ ಸ್ವರ್ಣ ಯಮನ ದಾರಿ ಇಡಿಸಿ ಬಿಡ್ತೀನಿ. ನೀನೇ ಎತ್ತರ. ಏ ಲಗ್ನಗೌಡ, ಬಾಯಿ ಹಿಡಿದು ಮಾತನಾಡು. ನಾನು ಯಾರು ಎಂತವನೆಂಬುದು ನಿನಗಿನ್ನೂ ಗೊತ್ತಿಲ್ಲ. ನಾನು ಯಾರು ಎಂತವನೆಂಬುದು ನಿನಗಿನ್ನೂ ಗೊತ್ತಿಲ್ಲ. ನಾನು ಗಂಡನೆ ಬೆಳೆಸಿಕೊಂಡಿರೋ ಕುರಿಗಾರ ಬೀರ. ಲೇ ಬೀರ, ಏ ಕೋರ, ಈ ಬೀರ ಬರೀ ಸಪ್ಪಳ ಬೆಳೆ ಬೀರೇನಲ್ಲ. ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡನೆ ಬೆಳೆಸಿಕೊಂಡಿರುವ ಆ ಗೆಡ್ಡ ಮೆಣಸಿನಕಾಯಿ ಕಾರ. ಛೇ 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 ಯಾಕೆ ಮಾತಿಗೆ ಮಾತು ಬೆಳೆಸಿ ಈ ಕೆಲಸ ಹಾಳು ಮಾಡ್ಕೋತೀರಿ ಸಾವ್ಕಾರ? ಬರ್ರಿ ಇಲ್ಲಿ ಒಂದು ಸಾವ್ಕಾರ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಬೆಳೆಸಿಕೊಂಡರೆ ನಿನ್ನನ್ನು ಯಾರು ಮುಟ್ಟಿ ಮಾತನಾಡುತ್ತೋ ಶ್ರೀಮಂತನನ್ನಾಗಿ ಮಾಡಿಬಿಡ್ತೀನಿ ಈ ನಾಡಿನಲ್ಲಿ. ಯಾಕೆಂದ್ರೆ ಅಲ್ಲಿರುವ ಗೋಮೋಳು 300 ಎಕರೆ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀನು ಹೂ ಅಂದು ಮಾತು ಕೊಡು, ನಿನಗೆ ಎಷ್ಟು ಹಣ ಕೇಳು, ತಾತ್ಸೆನ ತಡ ಮಾಡದೆ ಕೊಟ್ಟು ಬಿಡ್ತೇನೆ. ನಿಮ್ಮ ಮಾತು ಕೇಳಿ ನನಗೆ ನಗಬೇಕು ಅಳಬೇಕು ಒಂದು ತಿಳಿದಾಗಿದೆ MLA ಸಾಹೇಬ್ರೆ. ಇಂಥದಕ್ಕೆಲ್ಲ ಅಳಬಾರ್ದಪ್ಪ. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು, ಇಲ್ಲ ಅಂದ್ರ ನಿನ್ನ ದಡ್ಡ ಅಂತಾರ. ಏ ಸೌಕರ, ನನ್ನ ಈ ರೈತ ನಿನ್ನ ಕೈಯಲ್ಲಿ ಲಂಚ ತಿಂದು ಜನ ಕುರಿಗಳನ್ನು ಮೇಯಿಸಿಕೊಂಡು ಗುಡ್ಡ ಹಾಳು ಮಾಡಿಕೊಂಡು ಈ ರೈತರ ಭೂಮಿಯನ್ನು ನಿನ್ನ ಸ್ವತ್ತಾಗಿ ಮಾಡಿಕೊಳ್ಳಬೇಕೆ? ನಾನೇನು ನಿನ್ನ ಹಾಗೆ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸೆಟ್ಟು ಹೊತ್ತು ರೈತರ ಬೆನ್ನಿಗೆ ಬೆನ್ನು ಆಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಬರುವ ನೀಯೇ ತಿಳ್ಕೊಡ್ಬ. ನಾನು ಏ ಬೀರ, ಹುಚ್ಚರಾಗಿ ಹಚ್ಚರಗಪ್ಪಿ ಮಾತನಾಡಿ ಬಯಸಿ ಬಂದಿದ್ರು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸ್ಕೋ. ಇಲ್ಲಿ ಕಂದ್ರ ನಿನ್ನ ಹೆಣನೂ ಹೊಕ್ಕತ್ತಿ, ನಿನ್ನ ಹಣನೂ ಹೊಕ್ಕತ್ತಿ. ಸೀತಾಪತಿ, ಎಚ್ಚರದಿಂದ ಮಾತನಾಡು. ನನ್ನ ಹೆಣ ಹೋಗುವ ಮೊದಲು ನಿಮ್ಮ ಮೂವರನ್ನು ಹೇಗೆ ಕಿಡಿಬೇಕೆಂದು ನನಗೆ ಚೆನ್ನಾಗಿ ಗೊತ್ತು.
ಇಂದಿನ ಸಿಂಧೂರು ಲಕ್ಷ್ಮಣ ಅಂದಿನ ಸಿಂಧೂರು ಲಕ್ಷ್ಮಣ ವೀರ ಸಂಗೊಳ್ಳಿ ಚರಿತ್ರೆಯಲ್ಲಿ ಬೆಳೆದ ಗಂಡುದೇ ಇದು. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಲಿಕ್ಕೆ ಬಂದಿದ್ದೇನೆ. ಈ ಗೋಮಾಳು, ಈ ದನ ಕುರಿಗಳ ಸತ್ತು, ಈ ಭೂಮಿ, ಈ ಜಗಕ್ಕೆ ಅನ್ನ ಹಾಕುವ ರೈತನ ಸತ್ತು. ತಾಕತ್ತಿದ್ದರೆ ಬಂದು ಮುಟ್ಟಿ ನೋಡಿ, ಬರ್ತೇನೆ. ಹುರಿಯುತ್ತಿದೆ, ಎದೆ ಹುರಿಯುತ್ತಿದೆ. ಸೀತಾಪತಿ, ಏನು ಸೊಕ್ಕಿನಿಂದ ಮಾತನಾಡಿ ಹೋದಲೇ ಬೀರ. ಹಾಕಲೇ ಇದಕ್ಕೊಂದು ಪ್ಲಾನ್. ಹಾಕಿದೆ ನಿಮ್ಮ ಪ್ಲಾನ್. ಇದಾವು ನನ್ನ ಶರಣಾಗಿರ್ಬೇಕು, ಹಾಗೆ ಹಾಕಿ. ಏ ಕತ್ತಿಗೆ ವಯಸ್ಸಾದ್ರು ನಿನಗೇನು ಬುದ್ಧಿ ಬರಂಗಿಲ್ಲ ತಮ್ಮ. ನಮ್ದು ಒಟ್ಟು ನಡಬಾರ್ಕಿರ್ಲತ್ತ ಬರ್ತೇನೆ. ಗೌಡ್ರ ಬರೀಲಿ, ಆ ಕೆಲಸ ಯಾಕೆ ಹಾಳು ಮಾಡ್ಕೊ ಅಟ್ಟು ಮಾಡಿ ನಾ ಹೇಳಿದಂಗೆ ಮಾಡಿಬಿಡು. ಸೀತಾಪತಿ, ಆ ಬಡ ಬಿಕಾರಿಗೆ ನನ್ನ ತಂಗಿಯನ್ನು ಕೊಡಬೇಕೆ? ಸೀತಾಪತಿ, ಈ ಅಪಸ್ವರದ ಮಾತನ್ನು ಹಿಂಪಡೆದುಕೊಂಡು ಬಿಡು. ನಾನ್ಯಾರು? ನೀವು ಯಾರು ಅನ್ನೋದು ನಮಗೆ ಪಕ್ಕ ಗೊತ್ತೈತಿ. ಈ ಊರು MLA ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆ ಕೆಲಸ ಯಾಕೆ ಮುಂದೊಂದು ದಿನ ನಾನು ನೆನೆಸ್ತೀರ ಬರೀ ಜ್ವಾಕಿ ಮತ್ತೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ರೈತ ಮುಖಂಡ ನಮಗ ಬಾ ಮರಿ, ಏನು ಕೆಲಸ ಬೇಕಾಗಿದೆ? ನಾನು IPS ಓದ್ಬೇಕಂತ ಮಾಡಿದ್ದೀನಿ ಸರ್, ತಮ್ಮಿಂದ ಸಹಾಯ ಬೇಕಾಗಿದೆ. ನೀವು ಹೊಳ್ಯಾಣ ಮೀನ ಕಟ್ಟಿ ಬಲಿ ಕಂಟಿ ಇದಕ್ಕೆ ಗಂಟು ಬಿದ್ದಂಗದ ನೀವು. ಅಲ್ಲ, ಈ ಸಣ್ಣದು ಹೊಳೆದಾಂಡದಿಂತ ಜೇನಾಪುರ ಹೊಳಿ ಮಠ ಒಂದಕ್ಕೊಂದು ಬಲಿ ಜೋಡಿಸಿ IPS ಒಯ್ದ್ಬೇಕಂದ್ಯಪ್ಪ. ಬಲಿ ಬಿಡ ಯಾವ ಹೋಗು. ಡಾಕ್ಟ್ರ್ ಹೇಳಿದು ಅದ, ರೋಗಿ ಬಯಸೋದು ಅದ ಸಾವುಕಾರ. ಇವನ ಒಂದು ಕೆಲಸ ಏನು, ಇವನ 10 ಕೆಲಸ ಮಾಡಿ ತೋರಿಸ್ತೀನಿ. ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಗೌಡ್ರೆ. ಓದು ಮೇಲೆ ಅಭಿಮಾನ ತೋರಿಸುದೇ ಈ ಗೌಡರ ಹುಟ್ಟುಗುಣ. ಬನ್ನಿ ಒಳಗೆ ಕುಳಿತುಕೊಳ್ಳೋಣ. ಇದ ಒಂದು ಖುಷಿಯಾಗ ಬರ್ತೈತೆ ಒಂದು ಮಾಲ.